ಮೈಸೂರು ಪಾದಯಾತ್ರೆ ಆಗ್ತಿದೆ ಮೂಢ ವಿಚಾರ ಸಂಬಂಧಪಟ್ಟಂಗೆ. ಆದರೆ ಕುಮಾರಸ್ವಾಮಿ ಅವರಿಗೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕೂಡ ಬೆಂಬಲ ಕೊಡೋದಿಲ್ಲ, ನಮಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳಾതെ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಾವು ಅದಕ್ಕೆ ಬೆಂಬಲ ಕೊಡಲ್ಲ ಅಂತೇಳಿ ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಸರ್. ಅವ್ರು ಯಾಕೆ ಆ ರೀತಿ ಹೇಳಿದಾರೋ ನನಗೆ ಗೊತ್ತಿಲ್ಲ. ನಾನಿವತ್ತು ಯಾವುದೇ ನ್ಯೂಸ್ ಚಾನಲ್ಗಳನ್ನು ನೋಡಿಲ್ಲ. ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನು ಗಮನಿಸಿಲ್ಲ. ನೀವು ಹೇಳಿದ್ದೇ ನನಗೆ ಈಗ ನ್ಯೂಸ್. ಆದ್ದರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ತರ್ಕ ಮಾಡಲಿಕ್ಕೆ ಹೋಗೋದಿಲ್ಲ. ಕಳೆದ ಭಾನುವಾರ ನಮ್ಮದು ಸಭೆ ನಡೆದಿದೆ. ಸ್ವತಃ ಅವರೇ ಇದ್ರು, ಕುಮಾರಸ್ವಾಮಿಯವರೇ ಇದ್ರು. ನಾನು ಅವತ್ತು ಹೇಳಿದ್ದೀನಿ, ನೋಡಿ ಇಲ್ಲಿ ಕ್ರೆಡಿಟ್ ಯಾರಿಗೆ ಯಾವ ಪಕ್ಷಕ್ಕೆ ಹೋಗ್ತದೆ ಅನ್ನೋದನ್ನು ಯೋಚನೆ ಮಾಡಬೇಡಿ. ಯಾಕೆ ಅಂತಂದರೆ ಇದು ಜಾಯಿಂಟ್ ಎಫರ್ಟ್. ನಾವು ಎರಡೂ ಪಕ್ಷಗಳು ಸೇರಿ ಮಾಡ್ತಾ ಇರ್ತಕ್ಕಂಥ ಕೆಲಸ. NDAಗೆ ಕ್ರೆಡಿಟೇ ಹೊರತು BJPಗೆ ಅಥವಾ ಜನತಾ ದಳಕ್ಕೆ ಕ್ರೆಡಿಟ್ ಅಲ್ಲ. ಒಂದು. ಎರಡನೇದು, ಇವತ್ತು ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಲೂಟಿಯಲ್ಲಿ ತೊಡಗಿದೆ. ದಲಿತರು ಕಂಗಾಲಾಗಿದ್ದಾರೆ. ಪಾಯಿಂಟ್ಸ್ ಕೇಳಿ ಸರ್. ಈಗ ಪ್ರೀತಮ್ ಗೌಡನ ಜೊತೆಗೆ ಇಟ್ಕೊಂಡು ವಿಜಯೇಂದ್ರ ಪ್ರೆಸ್ ಮೀಟ್ ಮಾಡಿ ನಿರ್ಧಾರ ಮಾಡ್ತಾರೆ. ಆ ಪ್ರೀತಮ್ ಗೌಡ ಪ್ರೀತಮ್ ಗೌಡ ಪೆಂಡ್ರ ಹಂಚಿದಂತ ಆರೋಪಿಯನ್ನು ಇಟ್ಕೊಂಡು ನೀವು ಜೊತೆಗೆ ಇಟ್ಕೊಂಡು ಹೋರಾಟ ಮಾಡ್ತೀರಿ, ಎಷ್ಟು ಸರಿ ಅಂತ ಹೇಳಿ ಅದಕ್ಕೆ ಬೆಂಬಲ ಕೊಡಲು. ಈಗ ದಲಿತರ ಸಮಸ್ಯೆ ರಾಜ್ಯದಲ್ಲಿದೆ. ಅವರ ಹಣ ಲೂಟಿಯಾಗಿದೆ. ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡುವಾಗ ಬೇರೆ ಸಣ್ಣ ಪುಟ್ಟ ನೆಪಗಳು ಬೇಡ. ಇದಕ್ಕೆ ಅದೇನಾದರೂ ನಿಮಗೆ ಅವರ ಮೇಲೆ ಭಿನ್ನಾಭಿಪ್ರಾಯ ಇದ್ದರೆ ಹಿರಿಯರ ಗಮನಕ್ಕೆ ತನ್ನಿ, ಅವರು ಅದನ್ನು ಪರಿಹಾರ ಮಾಡ್ತಾರೆ ಅಲ್ವೇ. ಒಬ್ಬ ಪ್ರೀತಮ್ ಗೌಡನಿಗಾಗಿ ನಾವು ಒಂದು ಪಾದಯಾತ್ರೆಗೆ ನಾವು ಬೆಂಬಲ ಕೊಡಲ್ಲ ಅನ್ನೋದಾದರೆ, ಆದರೆ ದಲಿತರ ಸಮಸ್ಯೆಗೆ ನೀವು ಯಾವ ರೀತಿ ಸ್ಪಂದಿಸ್ತೀರಿ ಅನ್ನೋದು ದಲಿತರು ಯೋಚನೆ ಮಾಡ್ತಾರಲ್ವಾ. ಅದಾಗಬಾರ್ದಲ್ಲ. ಇನ್ನೊಂದೀಗ ಎಲ್ಲ ಮೂಢ ಪ್ರಕರಣ ಸಂಬಂಧಪಟ್ಟಂಗೆ ಅತಿ ಹೆಚ್ಚು ಸೈಟ್ಗಳು JDSನ ಸದಸ್ಯರಿಗೆ, ಕಾರ್ಯಕರ್ತರಿಗೆ, ಅವರಿಗೆ ಹಂಚಿಕೆ ಆಗಿದೆ. ಅದೇ ಆ ಒಂದು ಕಾರಣಕ್ಕಾಗಿ JDS ನಾಯಕರು ಇದಕ್ಕೆ ಈ ಒಂದು ಹೋರಾಟಕ್ಕೆ ಹಿಂದೇಟು ಆಗ್ತಿರೋ ಅಂತ ಒಂದು ಚರ್ಚೆ ಆಗ್ತಿದೆ ಸರ್. ಇಲ್ಲ, ಯಾರ ಮೇಲೆ ಆಪಾದನೆ ಬಂದಿದ್ರು, ಯಾರು ಕೂಡ ವಾಮ ಮಾರ್ಗವನ್ನು ಅನುಸರಿಸಿ ಸೈಟ್ಗಳು ಪಡೆದಿದ್ರೆ ತಪ್ಪು. ನ್ಯಾಯಬದ್ಧವಾಗಿ ಯಾರಾದರೂ ಸೈಟ್ಗಳು ಪಡೆದಿದ್ರೆ ಅದು ನಮಗೆ ಸಂಬಂಧ ಇಲ್ಲ. ನೇರವಾಗಿ ಯಾರದೋ ಜಮೀನಿಗೆ ಯಾರೋ ಪರಿಹಾರ ಪಡ್ಕೊಳ್ಳೋದಿದೆಯಲ್ಲ, ಅದು ನಮ್ಮ ಹೋರಾಟಕ್ಕೆ ಇವತ್ತು ಪ್ರೇರೇಪಣೆ. ಇಲ್ಲ ಸರ್, ಈಗ ಲಾಂಗ್ ಟರ್ಮ್ ಮೈತ್ರಿ BJP JDS ಈ ರೀತಿ ಆಗ್ತಿದೆ. ಸಣ್ಣ ಹೋರಾಟಕ್ಕೆ ಬೆಂಬಲ ಸಿಗ್ತಾ ಇಲ್ಲ. ಪಾದಯಾತ್ರೆ ವಿಚಾರದಲ್ಲಿ ಬಿರುಕು ಉಂಟಾಗಿದೆ ಮೈತ್ರಿಯಲ್ಲಿ. ಇಲ್ಲ, ಇದು ಬಿರುಕಾಗಲಿಕ್ಕೆ ಅವಕಾಶ ಇಲ್ಲ. ಅವರು ಯಾವ ಕಾರಣ ಇಟ್ಟುಕೊಂಡು ಈ ರೀತಿ ಹೇಳಿದಾರೋ ಗೊತ್ತಿಲ್ಲ. ನಮ್ಮದು 3ನೇ ತಾರೀಕು ಪ್ರಾರಂಭ ಆಗಬೇಕಾಗಿತ್ತು. ಇವತ್ತು ನಮ್ಮ ಅಧ್ಯಕ್ಷರು ಕೂಡ ದೆಹಲಿಯಲ್ಲಿದ್ದಾರೆ, ಕುಮಾರಸ್ವಾಮಿ ಅವರು ಅಲ್ಲೇ ಇದ್ದಾರೆ. ಭವಿಷ್ಯ ಸಂಧ್ಯೆ ಹೊತ್ತಿಗೆ ಮಾತುಕತೆ ಮಾಡ್ತಾರೆ. ಅದರ ಫಲಿತಾಂಶ ಏನು ಅನ್ನೋದು 2 ದಿನದಲ್ಲಿ ವಾಪಸ್ ನಮಗೆ ಗೊತ್ತಾಗ್ತದೆ. ತೀರ್ಮಾನ ಹಿರಿಯರು ಅಲ್ಲ, ಬೆಂಬಲ ಕೊಡಲಿಲ್ಲ ಅಂದ್ರೆ ಮುಂದೂಡುತ್ತಾ ಸರ್ ಈ ಹೋರಾಟ? ಇಲ್ಲ, ನಾನು ಒಬ್ಬನ ತೀರ್ಮಾನ ಅಲ್ಲ. ಇದು ಪಕ್ಷದ ತೀರ್ಮಾನ, ಅಧ್ಯಕ್ಷರ ತೀರ್ಮಾನ. ಎಲ್ಲರೂ ಸೇರಿ, ಮುಖಂಡರುಗಳೆಲ್ಲ ಸೇರಿ ಒತ್ತಡ ಹಾಕಿ ಅಧ್ಯಕ್ಷರಿಂದ ಇದನ್ನು ಮಾಡಿಸ್ತಾ ಇರ್ತಕ್ಕಂಥದ್ದು. ನಾವು ಬೆಂಬಲ ಸಹಜವಾಗಿ ಕೇಳಬೇಕು, ಅವ್ರನ್ನ ಕೇಳಿದ್ದೀವಿ. ಅಲ್ಲಲ್ಲ, ಅದು ಏನು ಮಾಡ್ತಾರೆ ಅನ್ನೋದನ್ನ ಈಗ ಯಾವ ರೀತಿ ನಾವು ಮಾಡ್ತೀವಿ ಅಂತ ತೀರ್ಮಾನ ತಗೊಂಡ್ವೋ, ಈಗ ಮುಂದೆ ಏನು ಮಾಡಬೇಕು ಅನ್ನೋದನ್ನ ನಾವೆಲ್ಲರೂ ಸೇರಿನೇ ತೀರ್ಮಾನ ಮಾಡಬೇಕು. ನಾರಾಯಣ ಸ್ವಾಮಿ ಒಬ್ಬರು, ಶಿವರಾಜ್ ಸಾಹೇಬ್, ಡಾಕ್ಟರ್ ಶಿವರಾಜ್ ರವರೊಬ್ರು ತಗೊಂಡ್ರೆ. ಪರಿಷತ್ ವಿಪಕ್ಷ ಹಾಕಿದ್ರೆ ಸರ್, ನಿಮ್ಮ ಸ್ಟೇಟ್ಮೆಂಟ್ ಬಹಳ ವ್ಯಾಲ್ಯೂ ಇರುತ್ತೆ. ಮಾಡಬೇಕು. ಯಾಕಂತಂದ್ರೆ ನಮಗೆ ಬೆಂಬಲ ಅವರು ಸೂಚಿಸಬೇಕು. ಯಾಕೆ ಅಂತಂದ್ರೆ ನಮ್ಮದು ಜಾಯಿಂಟ್ ಎಫರ್ಟ್ ಇದೆ. ಚುನಾವಣೆಗಳಲ್ಲಿ ಜಾಯಿಂಟ್ ಆಗಿದ್ದೀವಿ, ಇಲ್ಲೂ ಕೂಡ ಒಟ್ಟಿಗೆ ಮಾಡಬೇಕು ಇಬ್ಬರು ಅನ್ನೋದನ್ನು ತೀರ್ಮಾನ ಮಾಡಿದ್ದೀವಿ. ಮಾಡಿದ ಮೇಲೆ ಕುಮಾರಸ್ವಾಮಿಯವರು ಒಪ್ಕೊಂಡಿದ್ದಾರೆ ಅವತ್ತು ಇದು ಸಮನ್ವಯ ಸಭೆಯಲ್ಲಿ. ಈಗ ಸಡನ್ ಆಗಿ ಅವರು ಏನಾದರೂ ಹಿಂದಕ್ಕೆ ತಿರುಗಿದ್ರೆ ಕಾರಣನನ್ನು ನಾವು ಕೇಳಬೇಕಾಗತ್ತಲ್ಲ ಅಲ್ವೇ. ಆದ್ದರಿಂದ ಮನಸ್ತಾಪಗಳು ಬರೋದು ಬೇಡ. ನಾನು ಅದನ್ನು ಈಗ ಸ್ಟೇಟ್ಮೆಂಟ್ ಮಾಡೋದಿಲ್ಲ, ಅಧ್ಯಕ್ಷರ ಜೊತೆಯಲ್ಲಿ ಮಾತಾಡಿ.